ಮೈಸೂರು ದಸರಾ ಎಷ್ಟೊಂದು ಸುಂದರ. ನಮಸ್ತೆ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಕೀರ್ತಿ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೈಸೂರು ದಸರಾ ಅಂದ್ರೆ ನೆನಪಾಗೋದು ವೈಭವೋಪೇತ ಅಂಬಾರಿ ಮತ್ತು ದಸರೆಯ ಆನೆಗಳ ವೈಭವ. ಜಂಬೂ ಸವಾರಿಯ ವೈಭವವನ್ನು ಕಣ್ತುಂಬಿಕೊಳ್ಳೋದೇ ಒಂದು ಚೆಂದ. ಮೈಸೂರು ದಸರಾ ಅಂದ್ರೆ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿ ಇತಿಹಾಸದ ದಿನಗಳನ್ನು ನೆನಪು ಮಾಡುವ ಈ ಹಬ್ಬವೇ ಮೈಸೂರು ದಸರಾ ಆಗಿದೆ. ಈ 9 ದಿನಗಳ ಉತ್ಸವದಲ್ಲಿ ಕೊನೆಯದಾಗಿ ನಡೆಯುವ ಜಂಬೂ ಸವಾರಿ ಉತ್ಸವ ನೋಡಲೆಂದೇ ವಿಶ್ವದ ಮೂಲೆ ಮೂಲೆಯಿಂದಲೂ ಜನ ಆ ದಿನ ಸಾಂಸ್ಕೃತಿಕ ನಗರಿಗೆ ಆಗಮಿಸುತ್ತಾರೆ. ಆ ಜಂಬೂ ಸವಾರಿಯಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಚಿನ್ನದ ಅಂಬಾರಿ. ಮೊದಲ ಬಾರಿಗೆ ಅಂಬಾರಿ ಹೊತ್ತು ಸಾಗಿದ ಆನೆ ಯಾವುದು? ಶತಮಾನದಿಂದಲೂ ಆನೆಗಳು ಜಂಬೂ ಸವಾರಿ ಹೊತ್ತು ಸಾಗುವ ಆ ಭಕ್ತಿ ಭಾವ ವೈಭವಕ್ಕೆ ಸಾಕ್ಷಿಯಾಗಿವೆ. ಈಗಲೂ ಆ ಪರಂಪರೆ ಮುಂದುವರೆದಿದೆ. ಆನೆಗಳು ಅಂಬಾರಿ ಹೊತ್ತು ವೈಭವ ಸಾಗಿದ ನೋಟ ತಿಳಿಯೋಣ ಬನ್ನಿ. ಮೈಸೂರು ದಸರಾ ಅಂದ್ರೆ ನೆನಪಾಗೋದೇ ಜಂಬೂ ಸವಾರಿ. ಈ ಜಂಬೂ ಸವಾರಿಯಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಚಿನ್ನದ ಅಂಬಾರಿ. ಇನ್ನು ಈ ಸಂಭ್ರಮದಲ್ಲಿ ಮತ್ತೊಂದು ಆಕರ್ಷಣೆ ಅಂದ್ರೆ ಅಂಬಾರಿಯನ್ನ ಹೊರುವ ಆನೆಗಳು. ಈ ಆನೆಗಳಿಗೆ ಅಲಂಕಾರ ಮಾಡಿ ಮೆರವಣಿಗೆಗೆ ತೆರಳುವಾಗ ಅವು ಕೂಡ ಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತವೆ. ಯಾವುದೇ ಅವಘಡ ಮಾಡದೆ ಜಂಬೂ ಸವಾರಿಯಲ್ಲಿ ಭಾಗಿಯಾಗುತ್ತದೆ. ಅಲ್ಲದೆ ಅಂಬಾರಿ ಹೊರುವ ಆನೆ ಮಿಕ್ಕೆಲ್ಲ ಆನೆಗಳಿಗಿಂತ ಹೆಚ್ಚು ಗಮನ ಸೆಳೆಯುತ್ತದೆ. ಅಂಬಾರಿಯನ್ನ ಆನೆಯ ಮೇಲೆ ಮೆರವಣಿಗೆ ಮಾಡುವುದು ದಶಕಗಳಿಂದ ನಡೆದುಕೊಂಡ ಬಂದ ಸಂಪ್ರದಾಯವಾಗಿದೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಚಿನ್ನದ ಅಂಬಾರಿ ಹೊತ್ತ ಆನೆ ಯಾವುದು ಎಂದು ನಿಮಗೆ ಗೊತ್ತಾ? ಇನ್ನು ಅಂಬಾರಿಯನ್ನ ಹೊರುವ ಆನೆ ಯಾವಾಗ ಪ್ರಾರಂಭವಾಗಿದೆ? ಮೈಸೂರಿನ ಬೀದಿಯಲ್ಲಿ ಮೊದಲ ಬಾರಿಗೆ ಅಂಬಾರಿ ಹೊತ್ತು ಸಾಗಿದ ಆನೆ ಯಾವುದು? ತಿಳ್ಕೊಳ್ಳೋಣ ಬನ್ನಿ. ಅದು 1860ರ ದಶಕ. ಮೈಸೂರು ರಾಜರ ಮನೆತನ ಆಗ ಅತ್ಯಂತ ಸುಭಿಕ್ಷ ಸಂಪತ್ಭರಿತ ನಾಡಾಗಿತ್ತು. ಈ ವೇಳೆಯಲ್ಲಿ ದಸರಾ ಉತ್ಸವ ಕೂಡ ನಡೆಯುತ್ತಿತ್ತು. ಆದರೆ ಆನೆಗಳ ಮೂಲಕ ಅಂಬಾರಿ ಹೊರುವ ಸಂಪ್ರದಾಯ ಆರಂಭಗೊಂಡಿದ್ದು ಕೂಡ ಇದೇ ವರ್ಷ. ಅದು ಪಿರಿಯಾಪಟ್ಟಣದ ಬೆಟ್ಟದಾಪುರದ ಬಳಿ ಆನೆಯೊಂದು ಜನರಿಗೆ ಭಯ ಹುಟ್ಟಿಸಿತ್ತು. ಈ ಆನೆಯನ್ನ ಸೆರೆ ಹಿಡಿದು ಮೈಸೂರಿಗೆ ತರಲಾಗಿತ್ತು. ಬಳಿಕ ಇದೇ ಆನೆಯ ಮೇಲೆ ಚಿನ್ನದ ಅಂಬಾರಿಯಲ್ಲಿ ರಾಜರು ದಸರಾ ಉತ್ಸವಕ್ಕೆ ಮುಂದಾದರು. ಅದೇ ಮೊಟ್ಟ ಮೊದಲ ಬಾರಿಗೆ ರಾಜರನ್ನ ಹೊತ್ತ ಜಯಮಾರ್ತಾಂಡ ಆನೆ. ದಸರಾದಲ್ಲಿ ಹಲವು ಆನೆಗಳು ಅಂಬಾರಿಯನ್ನ ಹೊತ್ತಿವೆ. 1860ರ ವೇಳೆಗೆ ಅಂಬಾರಿ ಹೊರಲು ಶುರು ಮಾಡಿದ್ದು ಜಯಮಾರ್ತಾಂಡ ಆನೆ. ಮೈಸೂರು ದಸರಾದಲ್ಲಿ ಮೊದಲು ಅಂಬಾರಿ ಹೊತ್ತ ಹಿರಿಮೆ ಜಯಮಾರ್ತಾಂಡ ಆನೆಗೆ ಇದೆ. ಈಗಲೂ ಈ ಆನೆಯ ದಾಖಲೆ ಇತಿಹಾಸವಾಗಿದೆ. ಪಿರಿಯಾಪಟ್ಟಣದ ಬೆಟ್ಟದಾಪುರದ ಬಳಿ ಕೃಷ್ಣದೇವರಾಯ ಒಡೆಯರ್ ಕಾಲದಲ್ಲಿ ಸೆರೆಸಿಕ್ಕ ಜಯಮಾರ್ತಾಂಡ ಆನೆ ಮೈಸೂರು ದಸರಾದಲ್ಲಿ ಮೊದಲ ಬಾರಿ ಅಂಬಾರಿಯನ್ನ ಹೊತ್ತಿತ್ತು. ಒಡೆಯರ್ ಕಾಲದಲ್ಲಿ ಆರಂಭವಾದ ವಿಜಯದಶಮಿಯಿಂದ ಅಂಬಾರಿಯನ್ನ ಹೊತ್ತ ಹಿನ್ನೆಲೆಯಲ್ಲಿ ಮಹಾರಾಜರ ಪ್ರೀತಿಗೆ ಪಾತ್ರವಾಗಿತ್ತು. ಜಯಮಾರ್ತಾಂಡ ರಾಜರ ಮುದ್ದಿನ ಆನೆಯಾಗಿ ರಾಜರನ್ನ ಅಂಬಾರಿಯಲ್ಲಿ ಕೂರಿಸಿಕೊಂಡು ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಿತ್ತು. ಆದರೆ ವರ್ಷಗಳು ಉರುಳಿದಂತೆ ಸಂಪ್ರದಾಯಗಳು ಬದಲಾದವು. ನಂತರದಲ್ಲಿ ರಾಜರ ಆಳ್ವಿಕೆ ಕೊನೆಗೊಂಡಾಗ ಅಂಬಾರಿಯಲ್ಲಿ ರಾಜರ ಬದಲಾಗಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿ ಮೆರವಣಿಗೆಯಲ್ಲಿ ಸಾಗುತ್ತಿತ್ತು. ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಅಂಬಾರಿಯನ್ನ ಹೊತ್ತ ಹಿನ್ನೆಲೆಯು ಜಯಮಾರ್ತಾಂಡ ಆನೆಗೆ ಸಲ್ಲುತ್ತೆ. ಒಡೆಯರ್ ಕಾಲದಲ್ಲಿ ಪ್ರಾರಂಭವಾದ ವಿಜಯದಶಮಿಯಿಂದ ಅಂದಾಜು 45 ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಹೊತ್ತ ಹಿನ್ನೆಲೆಯಲ್ಲಿ ಜಯಮಾರ್ತಾಂಡ ಮಹಾರಾಜರ ಪ್ರೀತಿಗೆ ಪಾತ್ರವಾಗಿತ್ತು. ಆದ್ದರಿಂದ ಅರಮನೆಯ ಮಹಾದ್ವಾರಗಳಲ್ಲೊಂದಾದ ಜಯಮಾರ್ತಾಂಡ ದ್ವಾರಕ್ಕೆ ಈ ಆನೆ ಹೆಸರು ಇಡಲಾಗಿದೆ. ರಾಜರ ಮುದ್ದಿನ ಆನೆ ಜಯಮಾರ್ತಾಂಡ. ಈ ಆನೆ ಮೊಟ್ಟ ಮೊದಲ ಬಾರಿಗೆ ರಾಜರನ್ನ ಹೊತ್ತಿತ್ತು. ಹೀಗಾಗಿ ರಾಜರ ಪಾಲಿನ ಅತ್ಯಂತ ಮುದ್ದಿನ ಆನೆಯಾಗಿ ಬೆಳೆದಿತ್ತು.
ದಶಕಗಳ ಕಾಲ ಇದೇ ಆನೆ ಅಂಬಾರಿ ಹೊರಲು ಮುಂದಾಗಿತ್ತು. ದೀರ್ಘಕಾಲ ದಸರಾದಲ್ಲಿ ಪಾಲ್ಗೊಂಡ ಆನೆ ಕೂಡ ಇದೇ ಆಗಿತ್ತು. ಹೀಗಾಗಿ ಮೈಸೂರಿನ ಅರಮನೆ ಬಳಿ ರಾಜಮಾರ್ತಾಂಡ ಪ್ರವೇಶ ದ್ವಾರ ಎಂಬುದಾಗಿ ನಾಮಕರಣವನ್ನ ಮಾಡಲಾಗಿದೆ. ಉಲ್ಲೇಖದ ಪ್ರಕಾರ 1902ರಿಂದ ಅಂಬಾರಿ ಹೊತ್ತ ಆನೆಗಳೆಂದರೆ ವಿಜಯ ಬಹದ್ದೂರ್, ನಂಜುಂಡ ರಾಮಪ್ರಸಾದ್, ಮೋತಿಲಾಲ್ ರಾಜ್ ಎನ್ನುತ್ತದೆ ಇತಿಹಾಸ. ಮೈಸೂರು ದಸರಾ ಎಷ್ಟೊಂದು